ಮೇಷರಾಶಿ. ಮೇಷರಾಶಿಯವರಿಗೆ ಇವತ್ತಿನ ದಿನ ಯಾವ ರೀತಿ ಇದೆ ಅಂತ ನೋಡೋದಾದರೆ, ವಿಚ್ಛೇದನ ಪಡ್ಕೊಂಡು ಈಗಾಗಲೇ ಸುಮ್ಮನೆ ಮನೆಯಲ್ಲಿರುವಂತಹ ಮಹಿಳೆ ಅಥವಾ ಪುರುಷರಿಗೆ ಈ ದಿನ ಕಂಕಣ ಭಾಗ್ಯ ಅಂದರೆ ಎರಡನೇ ಮದುವೆಯ ಯೋಗ ಈ ದಿನ ಕೂಡಿ ಬರುತ್ತೆ ಅಂತಾನೆ ಹೇಳ್ಬೋದು. ಮೊದಲೇ ಒಂದು ಮದುವೆ ಆಗಿರ್ತೀರಾ, ಡಿವರ್ಸ್ ಆಗಿರುತ್ತೆ, ಅಂಥವ್ರಿಗೆ ಎರಡನೇ ಮದುವೆಯ ಯೋಗ ಈ ದಿನ ಕಂಡು ಬರುತ್ತೆ. ಅದೇ ರೀತಿಯಾಗಿ ಕೆಲವೊಂದಷ್ಟು ಜನ ಟೀಚರ್ಸ್ ಇರ್ತೀರಾ ಮೇಷರಾಶಿಯವರು, ಅವರಿಗೆ ಈ ದಿನ ವೃತ್ತಿಯಲ್ಲಿ ಒಂದಷ್ಟು ಹೆಸರು ಸಂಪಾದನೆ ಮಾಡುವಂತಹ ಒಂದು ದಿನ ಆಗಿರುತ್ತೆ. ಇನ್ನು ಈ ದಿನದ ಅಂತ್ಯದಲ್ಲಿ ಒಂದು ಶುಭವಾದಂತಹ ಸುದ್ದಿಯನ್ನು ನೀವು ಕೇಳ್ತೀರಾ. ಬೆಳಗ್ಗೆಯಿಂದ ಟಯರ್ಡ್ ಆಗಿರ್ತೀರಾ, ಬೆಳಗ್ಗೆಯಿಂದ ಏನು ಕೆಲಸ ಆಗ್ತಾ ಇಲ್ಲ ಅಂತ ದುಃಖಿತವನ್ನು ಪಡ್ತಾ ಇರ್ತೀರಾ. ಆದರೆ ಈ ದಿನದ ಅಂತ್ಯದಲ್ಲಿ ಒಂದು ಶುಭವಾದ ಸುದ್ದಿಯನ್ನು ನೀವು ಕೇಳ್ತೀರಾ ಅಂತಲೇ ಹೇಳ್ಬೋದು. ವೃಷಭ ರಾಶಿಯವರಿಗೆ ಇವತ್ತಿನ ದಿನ ಯಾವ ರೀತಿ ಇದೆ ಅಂತ ನೋಡೋದಾದರೆ, ಈ ದಿನ ಛಾಯಾಚಿತ್ರ ಪ್ರದರ್ಶನದಿಂದ ಒಂದಷ್ಟು ಜನ ಧನ ಸಂಪಾದನೆಯನ್ನು ಮಾಡ್ತೀರಾ. ಎಕ್ಸಾಂಪಲ್, ಫೋಟೋಗ್ರಾಫರ್ಸ್ ಆಗಿರ್ಬೋದು, ಛಾಯಾಚಿತ್ರವನ್ನು ತೆಗೆಯುವಂತಹ ಒಂದಷ್ಟು ಜನಗಳಾಗಿರ್ಬೋದು. ಇಂತಹ ಜನ ನಿಮ್ಮ ಫೋಟೋಗ್ರಾಫಿಯನ್ನು ಪ್ರದರ್ಶನಕ್ಕಿಡೋದ್ರಿಂದ ಅದರಿಂದ ಧನ ಸಂಪಾದನೆ ಅಂದರೆ ಲಾಭವನ್ನು ಪಡ್ಕೋತೀರಾ. ಇನ್ನು ಈಗಿರುವಂತಹ ಹುದ್ದೆಯಿಂದ, ಈಗಿರುವಂತಹ ಕೆಲಸದಿಂದ ಮೇಲ್ವರ್ಗಕ್ಕೆ ಅಂದರೆ ಉನ್ನತ ಹುದ್ದೆಯ ವರ್ಗಕ್ಕೆ ನೀವು ಈ ದಿನ ವರ್ಗಾವಣೆ ಆಗುವಂತಹ ಸಾಧ್ಯತೆ ಅತಿ ಹೆಚ್ಚಿರುತ್ತೆ. ಇನ್ನು ಮಹಿಳೆಯರ ವಿಚಾರಕ್ಕೆ ಬಂದರೆ, ನೀವು ಉದ್ಯೋಗ ಮಾಡ್ತಾ ಇರುವಂತಹ ಸ್ಥಳದಲ್ಲಿ ವಿದೇಶ ಪ್ರಯಾಣವನ್ನು ನೀವು ಕೈಗೊಳ್ಳುವಂತಹ ಸಾಧ್ಯತೆ ಇದೆ. ಮಿಥುನ ರಾಶಿಯವರಿಗೆ ಇವತ್ತಿನ ದಿನ ಯಾವ ರೀತಿ ಇದೆ ಅಂತ ನೋಡೋದಾದರೆ, ಈ ದಿನ ನೀವು ಒಂದಷ್ಟು ಬೇಡದ ವಸ್ತುಗಳನ್ನು ಮನೆಗೆ ಖರೀದಿ ಮಾಡುವಂತಹ ಸಾಧ್ಯತೆ ಇರುತ್ತೆ. ಇದರಿಂದ ಹಣ ವೇಸ್ಟ್ ಆಗುತ್ತೋ ಹೊರತು ಯಾವುದೇ ರೀತಿ ಉಪಯೋಗವಂತೂ ಇರೋದಿಲ್ಲ. ಇನ್ನು ಬಟ್ಟೆ ಅಥವಾ ಬೇರೆ ಬೇರೆ ರೀತಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರುವಂತಹ ಮಾಲೀಕರಿಗೆ ಈ ದಿನ ಲಾಭವನ್ನು ತಂದುಕೊಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ಯಾವುದಾದ್ರೂ ಸಗಟು ವ್ಯಾಪಾರದಲ್ಲಿ ಅಂದರೆ ಸಣ್ಣ ಪುಟ್ಟ ವ್ಯಾಪಾರದಲ್ಲಿ ಇರುವಂಥವರಿಗೆ ಒಂದಷ್ಟು ನಷ್ಟ ಕಂಡುಬರುವಂತಹ ದಿನ ಆಗಿರುತ್ತೆ. ಆದ್ದರಿಂದ ಆದಷ್ಟು ನಿಮ್ಮ ಮನೆಯ ಕುಲದೇವತೆಗೆ ಆದಷ್ಟು ಪೂಜೆಗಳನ್ನು ಮಾಡೋದ್ರಿಂದ ಅಥವಾ ಕುಲದೇವತೆಯ ದರ್ಶನವನ್ನು ಪಡೆಯೋದ್ರಿಂದ ಎಲ್ಲವೂ ಸಹ ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು. ಕಟಕ ರಾಶಿಯವರಿಗೆ ಇವತ್ತಿನ ದಿನ ಯಾವ ರೀತಿ ಇದೆ ಅಂತ ನೋಡೋದಾದರೆ, ಅರಣ್ಯ ಇಲಾಖೆಯಲ್ಲಿ ಉದ್ಯೋಗ ಮಾಡ್ತಾ ಇರುವಂಥವರಿಗೆ ಈ ದಿನ ವರ್ಗಾವಣೆ ಆಗುವಂತಹ ಸಾಧ್ಯತೆ ಇರುತ್ತೆ. ಯಾವುದೋ ಒಂದು ಅರಣ್ಯದಲ್ಲಿ, ಯಾವುದೋ ಒಂದು ಮೂಲೆಯಲ್ಲಿ ಕೆಲಸ ಮಾಡಿಕೊಂಡು ನಿಮ್ಮ ಜೀವನವನ್ನು ಸಾಗಿಸ್ತಾ ಇರ್ತೀರ. ಆದರೆ ಈ ದಿನ ಆ ಸ್ಥಳವನ್ನು ಬಿಟ್ಟು ಬೇರೆ ಸ್ಥಳಕ್ಕೆ ಈ ದಿನ ವರ್ಗಾವಣೆ ಆಗುವಂತಹ ಸಾಧ್ಯತೆ ಇರುತ್ತೆ. ಆದರೆ ಅದರ ಜೊತೆಗೆ ಒಂದಷ್ಟು ಜನಕ್ಕೆ ವೀಸಾ ಸಮಸ್ಯೆ ಉಂಟಾಗುವಂತಹ ಸಾಧ್ಯತೆ ಅತಿ ಹೆಚ್ಚಿರುತ್ತೆ. ಆದರೂ ಒಂದು ಕಡೆ ಏನೋ ಇಷ್ಟು ದಿವಸದಿಂದ ಸಮಸ್ಯೆ ಆಗ್ತಾ ಇತ್ತು ಅನ್ನುವಂಥವ್ರಿಗೆ ಈ ದಿನ ಒಂದಷ್ಟು ಸಮಸ್ಯೆಗಳು ಪರಿಹಾರವಾಗುವಂತಹ ಸಾಧ್ಯತೆ ಅತಿ ಹೆಚ್ಚಿರುತ್ತೆ. ಇನ್ನು ನಿಮ್ಮ ಪ್ರತಿಭೆಗೆ ತಕ್ಕವಾದ ಅಥವಾ ಸೂಕ್ತವಾದಂತಹ ಒಂದು ವೇದಿಕೆ ಈ ದಿನ ನಿಮಗೆ ಲಭ್ಯವಾಗುತ್ತೆ. ಅದನ್ನು ಆದಷ್ಟು ಸೂಕ್ತವಾಗಿ ಬುದ್ಧಿಯನ್ನು ಉಪಯೋಗಿಸಿ ನಿಮ್ಮ ಚಾಣಕ್ಷತನದಿಂದ ಆ ವೇದಿಕೆಯನ್ನು ಬಳಸ್ಕೊಳ್ಳೋದು ಕಟಕ ರಾಶಿಯವರ ಕೈಯಲ್ಲೇ ಇರುತ್ತೆ. ಸಿಂಹರಾಶಿಯವರಿಗೆ ಇವತ್ತಿನ ದಿನ ಯಾವ ರೀತಿ ಇದೆ ಅಂತ ನೋಡೋದಾದರೆ, ಹೊಸ ಉದ್ಯೋಗದಲ್ಲಿ ನಿಮಗೆ ಒಂದು ರೀತಿ ನೆಮ್ಮದಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಇಷ್ಟು ದಿನ ಕೆಲಸ ಮಾಡ್ತಾ ಇರುವಂತಹ ಹುದ್ದೆಯಲ್ಲಿ, ಕೆಲಸದಲ್ಲಿ ಬೇಸತ್ತು ಅಯ್ಯೋ ನನಗೆ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ ಅಂತ ಯಾವುದೋ ಒಂದು ಹೊಸ ಕೆಲಸಕ್ಕೆ ಸೇರ್ಕೊಂಡಿರ್ತೀರಾ. ಅಂತಹ ಕೆಲಸದಿಂದ ಈ ದಿನ ನಿಮಗೆ ಒಂದು ಕಡೆ ನೆಮ್ಮದಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಮಾಧ್ಯಮ ಕ್ಷೇತ್ರದಲ್ಲಿ ಉದ್ಯೋಗ ಮಾಡ್ತಾ ಇರುವಂಥವರಿಗೆ, ಅಂತಹ ಉದ್ಯೋಗಿಗಳಿಗೆ ಈ ದಿನ ಧನಲಾಭವನ್ನು ಪಡ್ಕೊಳ್ಳುವಂತಹ ಸಾಧ್ಯತೆ ಅತಿ ಹೆಚ್ಚಿರುತ್ತೆ. ಇನ್ನು ಧಾರ್ಮಿಕ ವಿಚಾರಗಳತ್ತ ಒಂದು ಕಡೆ ನಿಮ್ಮ ಮನಸ್ಸು ಒಲಿಯುತ್ತೆ. ಆದಷ್ಟು ದೇವರ ಆರಾಧನೆ ಮಾಡೋದ್ರಿಂದ ಎಲ್ಲವೂ ಸಹ ಒಳ್ಳೆಯದಾಗುತ್ತೆ ಅಂತಾನೆ ಹೇಳ್ಬೋದು. ಕನ್ಯಾ ರಾಶಿಯವರಿಗೆ ಇವತ್ತಿನ ದಿನ ಯಾವ ರೀತಿ ಇದೆಯಪ್ಪ ಅಂತ ನೋಡೋದಾದರೆ, ಒಂದಷ್ಟು ಕಡೆ ಈ ಕುಶಲ ಕಾರ್ಮಿಕರು ಏನಿರ್ತೀರಾ ಅಲ್ವಾ, ಅಂಥವ್ರಿಗೆ ಈ ದಿನ ಬೇಡಿಕೆ ಅತಿ ಹೆಚ್ಚಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಕೃಷಿ ಉತ್ಪನ್ನಗಳನ್ನು ಅಥವಾ ಕೃಷಿಗೆ ಬೇಕಾಗಿರುವಂತಹ ಒಂದಷ್ಟು ಆಯುಧಗಳನ್ನು ನೀವು ತಯಾರಿಸ್ತಾ ಇದ್ದರೆ ಅಂತಹ
ಉತ್ಪನ್ನಗಳಿಗೆ ಈ ದಿನ ಉತ್ತಮವಾದ ಬೆಲೆ ಸಿಗುತ್ತೆ. ನಿಮ್ಮ ಶ್ರಮಕ್ಕೂ ಅಷ್ಟೇ ಒಂದು ಕಡೆ ಬೆಲೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಆಹಾರ ಪದಾರ್ಥ ಮಾರಾಟದಲ್ಲಿ ಅನಿರೀಕ್ಷಿತವಾಗಿ ಲಾಭವನ್ನು ಕಂಡ್ಕೋತೀರಾ ಕನ್ಯಾ ರಾಶಿಯವರು. ತುಲಾ ರಾಶಿಯವರಿಗೆ ಇವತ್ತಿನ ದಿನ ಯಾವ ರೀತಿ ಇದೆ ಅಂತ ನೋಡೋದಾದ್ರೆ, ಮಗಳ ಮದುವೆಯ ಪ್ರಸ್ತಾಪವನ್ನ ಈ ದಿನ ಮಾಡ್ತೀರಾ. ಎಲ್ಲವೂ ಸಹ ಒಳ್ಳೆಯ ವಿಚಾರವೇ ಆಗತ್ತೆ ಅಂತಾನೆ ಹೇಳ್ಬೋದು. ನೀವು ಯಾವ ಮದುವೆಯ ವಿಚಾರಕ್ಕೆ ನೀವು ಪ್ರಸ್ತಾಪ ಮಾಡಿರ್ತೀರೋ ಎಲ್ಲವೂ ಸಹ ಒಂದು ಶುಭವಾದ ಕಾರ್ಯದ ರೀತಿ ನಡ್ಕೊಂಡು ಹೋಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಇಷ್ಟ ದಿನ ಇದ್ದಂತಹ ಆಸ್ತಿ ವಿವಾದ ಏನಿದೆ ಎಲ್ಲವೂ ಸಹ ಈ ದಿನ ಬಗೆಹರಿಯುತ್ತೆ ಅಂತಲೇ ಹೇಳ್ಬೋದು. ಆದಷ್ಟು ದೇವರ ಆರಾಧನೆ ಮತ್ತು ದೈವಿಕ ಭಕ್ತಿಯನ್ನು ನಿಮ್ಮಲ್ಲಿ ರೂಪಿಸ್ಕೊಂಡಷ್ಟು ಈ ದಿನ ಎಲ್ಲವೂ ಸಹ ಒಳ್ಳೆಯದಾಗತ್ತೆ. ವೃಶ್ಚಿಕ ರಾಶಿಯವರಿಗೆ ಇವತ್ತಿನ ದಿನ ಯಾವ ರೀತಿ ಇದೆ ಅಂತ ನೋಡೋದಾದರೆ, ಅಧಿಕಾರಕ್ಕೋಸ್ಕರ ಇಷ್ಟು ದಿನ ನಿಮ್ಮ ಮೇಲೆ ಇದ್ದಂತಹ ಒಂದಷ್ಟು ನಿರ್ಬಂಧಗಳು ಏನಿವೆ ಅವೆಲ್ಲವೂ ಸಹ ಈ ದಿನ ನಿಮ್ಮಿಂದ ದೂರ ಆಗುತ್ತೆ ಅಂತಾನೆ ಹೇಳ್ಬೋದು. ಇನ್ನು ಮನೆ ಖರೀದಿ ಮಾಡಬೇಕು, ಒಂದಷ್ಟು ಜಾಗಗಳನ್ನು ಪಡ್ಕೋಬೇಕು ಅಂತ ಸಾಕಷ್ಟು ದಿನದಿಂದ ಪ್ರಯತ್ನ ಪಡ್ತಿರ್ತೀರಾ. ಅಂತಹ ನಿರ್ಧಾರವನ್ನು ಈ ದಿನ ಮತ್ತಷ್ಟು ದೃಢವಾಗಿ ನಿರ್ಧಾರ ಮಾಡೋದ್ರಿಂದ ಎಲ್ಲವೂ ಸಹ ಕೈಗೂಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡ್ತಾ ಇರುವಂಥವರು ಈ ದಿನ ತುಂಬ ಉತ್ತಮವಾದಂತಹ ಲಾಭವನ್ನು ಪಡ್ಕೋತೀರಾ. ಧನುರಾಶಿಯವರಿಗೆ ಇವತ್ತಿನ ದಿನ ಯಾವ ರೀತಿ ಇದೆ ಅಂತ ನೋಡೋದಾದರೆ, IT ಉದ್ಯೋಗ ಮಾಡ್ತಾ ಇರುವವರ ಮನಸ್ಸಲ್ಲಿ ನನಗೆ ಈ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ ಅಪ್ಪ, ಈ ಕೆಲಸವನ್ನು ಬಿಟ್ಬಿಡಬೇಕು ಅನ್ನುವಂತಹ ಮನಸ್ಸು ಈ ದಿನ ಬರುವಂಥದ್ದು. ನಿಮ್ಮ ಮನಸ್ಸು ಯಾವ ರೀತಿ ಚಂಚಲವಾಗಿರುತ್ತೆ ಅಂದರೆ, ಈ ಕೆಲಸ ಬಿಟ್ಟು ನಾನು ಎಲ್ಲೋ ಬೇರೆ ಕಡೆ ಒಂದು ಗಾಡಿ ತಳ್ಕೊಂಡು ವ್ಯಾಪಾರ ಮಾಡಿದ್ರೂ ಪರವಾಗಿಲ್ಲ ಅನ್ನುವಂತಹ ಮನಸ್ಸು ಕೂಡ ಬಂದ್ಬಿಡುತ್ತೆ ನಿಮಗೆ. ಅದು IT ಕೆಲಸ ಮಾಡ್ತಾ ಇರುವಂಥವ್ರಿಗೆ. ಇನ್ನು ಆಸ್ತಿ ವಿಚಾರದಲ್ಲಿ ಒಂದು ಕಡೆ ದೃಢವಾದಂತಹ ನಿರ್ಧಾರವನ್ನು ಈ ದಿನ ನೀವು ತೆಗೆದುಕೊಳ್ತೀರಾ. ಇನ್ನು ವೈದ್ಯಕೀಯ ವಿದ್ಯಾರ್ಥಿಗಳು ಅಂದರೆ ಕೆಲವೊಂದಷ್ಟು ಜನ ಸೈನ್ಸ್ ಸ್ಟೂಡೆಂಟ್ಸ್ ಇರ್ತೀರಾ, ಅಂಥವರಿಗೆ ಈ ದಿನ ಒಂದಷ್ಟು ಪ್ರಗತಿಕರವಾದಂತಹ ಕೆಲಸಗಳು ನಡೆಯುತ್ತೆ ನಿಮ್ಮ ಜೀವನದಲ್ಲಿ. ಎಕ್ಸಾಮ್ಸ್ಗಳಾಗಿರ್ಬೋದು, ಪ್ರಾಕ್ಟಿಕಲ್ಸ್ ಆಗಿರ್ಬೋದು, ಎಲ್ಲದರಲ್ಲೂ ಸಹ ಒಂದಷ್ಟು ಒಳ್ಳೆಯ ವಿಚಾರವನ್ನು ನೀವು ಕಾಣ್ತೀರಾ ಅಂತಲೇ ಹೇಳ್ಬೋದು. ಮಕರ ರಾಶಿಯವರಿಗೆ ಇವತ್ತಿನ ದಿನ ಯಾವ ರೀತಿ ಇದೆ ಅಂತ ನೋಡೋದಾದರೆ, ಹೃದಯ ಸಂಬಂಧಿ ಕಾಯಿಲೆಗಳೇನಿವೆ ಅಂಥ ಕಾಯಿಲೆಗಳಿಂದ ಇಷ್ಟು ದಿನ ನೀವು ಬಳಲ್ತಾ ಇದ್ರಿ. ಆದರೆ ಈ ದಿನ ಒಂದು ಕಡೆ ಗುಣವಾಗುವಂತಹ ಸಾಧ್ಯತೆಗಳು ನಿಮ್ಮ ರಾಶಿಯಲ್ಲಿ ಕಂಡು ಬರ್ತಾ ಇದೆ. ಇನ್ನು ಕ್ರೀಡಾಪಟುಗಳಿಗೆ ಯಾವುದೇ ಸ್ಪೋರ್ಟ್ಸ್ ಆಡ್ತಾ ಇರಿ, ಕ್ರಿಕೆಟ್ ಆಡಿ, ಶಟಲ್ ಆಡಿ, ಕಬಡ್ಡಿ, ಖೋ-ಖೋ, ಅಥ್ಲೆಟಿಕ್ಸ್ ಆಗಿರ್ಬೋದು, ಯಾವುದೇ ಒಂದು ಕ್ರೀಡಾಪಟುಗಳಿಗೆ ಈ ದಿನ ಸರ್ಕಾರದಿಂದ ಒಂದಷ್ಟು ಸಹಾಯಗಳು ಸಿಗುವಂತಹ ಸಾಧ್ಯತೆಗಳು ಅತಿ ಹೆಚ್ಚಿದೆ. ಇನ್ನು ವ್ಯಾಪಾರ ಮಾಡ್ತಾ ಇರುವಂತಹ ಜನರಿಗೆ ಈ ದಿನ ತುಂಬ ಲಾಭದ ದಿನ ಅಂತಲೇ ಹೇಳ್ಬೋದು. ನೀವು ಯಾವುದೇ ವ್ಯಾಪಾರ ಮಾಡ್ತಾ ಇರಿ, ತರಕಾರಿ ವ್ಯಾಪಾರ ಮಾಡ್ತಾ ಇದ್ದೀರಾ, ಅದೇ ವ್ಯಾಪಾರ ಮಾಡಿ. ಅಂತಹ ವ್ಯಾಪಾರಿಗಳಿಗೆ ಈ ದಿನ ಧನಲಾಭ ವೃದ್ಧಿ ಆಗುತ್ತೆ ಅಂತಲೇ ಹೇಳ್ಬೋದು. ಕುಂಭರಾಶಿಯವರಿಗೆ ಇವತ್ತಿನ ದಿನ ಯಾವ ರೀತಿ ಇದೆ ಅಂತ ನೋಡೋದಾದ್ರೆ, ಒಂದಷ್ಟು ಜನ ಸಿನಿಮಾ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರ್ತೀರಾ, ಅಂತಹವರಿಗೆ ಈ ದಿನ ಗೌರವ ಮನ್ನಣೆಗೆ ಕಾರಣವಾಗುತ್ತೆ ಅಂತಾನೆ ಹೇಳ್ಬೋದು. ಇನ್ನು ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಈ ದಿನ ಸಿಗುತ್ತೆ. ಅದೇ ರೀತಿಯಾಗಿ ಯಾವುದಾದ್ರೂ ಮಾರಾಟ ಮಾಡ್ತಾ ಇರುವಂತಹ, ಎಕ್ಸಾಂಪಲ್ ತೆಂಗಿನಕಾಯಿ ಮಾರಾಟ ಮಾಡ್ತಾ ಇದ್ದೀರಾ, ಅಥವಾ ಯಾವುದಾದ್ರು ಉದ್ಯೋಗ ಮಾಡ್ತಾ ಇದ್ದೀರಾ, ಅಥವಾ ಓನಾಗಿ ಯಾವುದಾದ್ರು ಒಂದು ಅಂಗಡಿ ಇಟ್ಟಿದ್ದೀರಾ, ಅಂಥವ್ರಿಗೆ ಈ ದಿನ ಲಾಭದ ದಿನ ಅಂತಾನೆ ಹೇಳ್ಬೋದು. ಮೀನರಾಶಿಯವರಿಗೆ ಇವತ್ತಿನ ದಿನ ಯಾವ ರೀತಿ ಇದೆ ಅಂತ ನೋಡೋದಾದ್ರೆ, ಈ ದಿನ ಕೃಷಿ ಕ್ಷೇತ್ರದಲ್ಲಿ ಇರುವಂಥವರಿಗೆ ಒಂದು ಪ್ರಗತಿಯ ದಿನ ಅಂತ ಹೇಳ್ತಾ ಇದೆ ನಿಮ್ಮ ರಾಶಿಯಲ್ಲಿ. ಅದೇ ರೀತಿಯಾಗಿ ಆಹಾರ ಅಥವಾ ಯಾವುದಾದ್ರು ಬೇರೆ ಬೇರೆ ರೀತಿ ವ್ಯವಹಾರವನ್ನು ಮಾಡ್ತಾ ಇರುವಂಥವ್ರಿಗೆ, ಅಂದರೆ ಈ ಫುಡ್ ಇಂಡಸ್ಟ್ರಿಲಿ ಕೆಲಸ ಮಾಡ್ತಾ ಇರೋರಾಗಿರ್ಬೋದು, ಅಥವಾ ವ್ಯವಸಾಯ ಮಾಡ್ತಾ ಇರೋವಂಥವ್ರಾಗಿರ್ಬೋದು, ಅದೇ ರೀತಿಯಾಗಿ ಯಾವುದೋ ಬಿಸ್ನೆಸ್ ಮಾಡ್ತಾ ಇರೋವಂಥವ್ರಾಗಿರ್ಬೋದು, ಎಲ್ಲೋ ಒಂದು ಕಡೆ ನಿಮ್ಮ ಜೊತೆ ಕೆಲಸ ಮಾಡ್ತಾ ಇರುವಂತಹ ಕೆಲಸಗಾರರಿಂದ ನಿಮಗೆ ಕಿರಿಕಿರಿ ಉಂಟಾಗುವಂತಹ ಸಾಧ್ಯತೆ ಅತಿ ಹೆಚ್ಚಿರುತ್ತೆ. ಅದೇ ರೀತಿಯಾಗಿ ವೈಜ್ಞಾನಿಕ ಕ್ಷೇತ್ರದಲ್ಲಿ ಉದ್ಯೋಗ ಮಾಡಬೇಕು ಅಂತ ಸಾಕಷ್ಟು ದಿನದಿಂದ ಕನಸು ಕಟ್ಕೊಂಡು ಎಲ್ಲ ಎಜುಕೇಷನ್ನ ಮುಗಿಸ್ಕೊಂಡು ಕಾಯ್ತಾ ಇರುವಂತಹ ಜನರಿಗೆ, ಅಂತಹ ವ್ಯಕ್ತಿಗಳಿಗೆ, ಅದರಲ್ಲೂ ಮೀನರಾಶಿಯವರಿಗೆ ಈ ದಿನ ಉದ್ಯೋಗ ಪ್ರಾಪ್ತಿಯಾಗತ್ತೆ, ನಿಮಗೆ ಉದ್ಯೋಗ ಸಿಗುತ್ತೆ ಅಂತಾನೆ ಇದೆ ನಿಮ್ಮ ರಾಶಿಯಲ್ಲಿ.